ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡೋಕ್ಕಾಗಿಲ್ಲ. ಏನಪ್ಪ ಇವಳು ವ್ಲಾಗ್ ಶುರು ಮಾಡ್ತಾಳೆ, ವ್ಲಾಗೇ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಆ್ಯಕ್ಚುಲಿ ನಾನು ತುಂಬ ಬ್ಯುಸಿ ಇದ್ದೆ, ಆ ರೀಸನ್ಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ವ್ಲಾಗ್ಸ್ ಮಾಡಿದ್ದೀನಿ, ನನಗೆ ಎಡಿಟ್ ಮಾಡೋಷ್ಟು ಟೈಮ್ ಇಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವಾಗ ನಾನು ಕೊಡಗುಗೆ ಹೋಗ್ತಿದ್ದೀನಿ, ಅಂದರೆ ವಿರಾಜಪೇಟೆ. ಯಾರ ಮನೆಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ನಮ್ಮ ಕಿಪ್ಪಿ ಕೀರ್ತಿ ಮನೆಗೆ ಹೋಗ್ತಿದ್ದೀನಿ. ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಅಮ್ಮನ ನೋಡ್ಕೊಂಡು ಕಿಪ್ಪಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಕಿಪ್ಪಿ ಹೇಳಿದ್ಲು, ಬಾ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಬರಬೇಕು ಅಂತ. ಆ ಕಾರಣಕ್ಕಾಗಿ ಹೋಗ್ತಿದ್ದೀನಿ. ನಾನು ನನ್ನ ಫ್ರೆಂಡ್ ಹೋಗ್ತಿದ್ದೀವಿ, ಸೌಂದರ್ಯ ಅಂತ. ಇನ್ನೂ ರೆಡಿ ಆಗ್ತಿದ್ದೀನಿ, ರೆಡಿ ಆಗಿಲ್ಲ. ಆ್ಯಕ್ಚುಲಿ ಟೈಮ್ ಕಮ್ಮಿ ಇದೆ. ಆ್ಯಕ್ಚುಲಿ ನಾನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಹೋಗ್ಬೇಕಂತೆ. ನಾನು ಯಾವತ್ತೂ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲ. ಆ ಸೈಡೆಲ್ಲ ಟ್ರಾವೆಲ್ ಮಾಡಿಲ್ವಲ್ಲ, ಆ ಕಾರಣಕ್ಕಾಗಿ ನಾನು ಆ ಸೈಡ್ ಹೋಗಿಲ್ಲ. ದಟ್ಸ್ ವೈ ಫುಲ್ ರೆಡಿ ಆಗ್ತಿದ್ದೀನಿ. ಫುಲ್ ರೆಡಿ ಆದ್ಮೇಲೆ ಹೊರಡ್ಬೇಕಾದ್ರೆ ನಾನು ನಿಮಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನಂತೂ ಕಿಪ್ಪಿನ ನೋಡೋಕ್ಕೆ ಫುಲ್ ಎಕ್ಸೈಟ್ ಆ್ಯಂಡ್ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಕಿಪ್ಪಿನ ನೋಡೋದಕ್ಕೆ ಏನಿದ ತಕ್ಷಣ ಅವಳು ಬೆಳೆದಿದ್ದಾಳೆ, ಮತ್ತು ಅವಳಿಂದ ನಾನು ಬೆಳಿತೀನಿ ಅನ್ನೋ ಕಾರಣಕ್ಕಲ್ಲ. ಶಿ ಈಸ್ ಪ್ಯೂರ್ ಸೋಲ್. ಒಂಥರ ಮಗು ಥರ ಅವಳು ಮಾತಾಡೋದಾಗಲಿ ನಡ್ಕೊಳ್ಳೋದಾಗಲಿ. ಆ್ಯಕ್ಚುಲಿ ಅವಳು ನನಗೆ ಒಂದೂವರೆ ವರ್ಷದಿಂದ ಫ್ರೆಂಡ್. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಬಾಂಡ್ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಒಳ್ಳೆ ಗುಡ್ ಫ್ರೆಂಡ್ಸ್ ಕೂಡ ನಾವು. ಇದು ಹಂಗೆ ಮುಂದಕ್ಕೂ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ, ಆ್ಯಕ್ಚುಲಿ ನಾನು ಆಫೀಸ್ ಮುಗಿಸ್ಕೊಂಡು ಬೇಗ ಬಂದು ಕಿಪ್ಪಿನ ಕರ್ಕೊಂಬರೋಕ್ಕೆ ಮತ್ತು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಈ ವ್ಲಾಗ್ನ ಹಿಂಗೆ ನೋಡ್ತಾ ಇದ್ದೀನಿ. ನಾನು ರೆಡಿಯಾಗಾಯ್ತು. ನನ್ನ ಫ್ರೆಂಡ್ ಸೌಂದರ್ಯ ಕೂಡ ಬರ್ತಿದ್ದಾಳೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು. ಅವ್ರ ಊರಲ್ಲಿ ತುಂಬಾ ಚಳಿ ಅಂತೆ, ಅದಕ್ಕೋಸ್ಕರ ನನ್ನ ಅಣ್ಣ ಡೆಲ್ಲಿಲಿ ವರ್ಕ್ ಮಾಡ್ಬೇಕಾದ್ರೆ ಪಂಜಾಬಿಂದ ಜಾಕೆಟ್ ತಂದಿದ್ದಾನೆ. ಇನ್ನು ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ. ತುಂಬಾ ದೊಡ್ಡ ಮತ್ತೆ ದಪ್ಪ ಇತ್ತು, ಫುಲ್ ಬೆಚ್ಚಗಿದೆ. ಜಾಕೆಟ್ ನ ಹಾಕೊಂಡು ಇವಾಗ ಹೊರಟ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ಬಿಟ್ರೆ ನಾಳೆ ಬೆಳಿಗ್ಗೆ ಕಿಪ್ಪಿಯವ್ರ ಊರಲ್ಲಿ ಹೋಗಿರ್ತೀವಿ. ಈ ಜಾಕೆಟ್ ನ ಫುಲ್ ತೋರಿಸ್ತೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ಜಾಕೆಟ್ ನ ವೇರ್ ಮಾಡಿದೀನಿ. ಅವ್ರ ಊರಲ್ಲಿ ಫುಲ್ ಕೋಲ್ಡ್ ಅಂತೆ. ಫುಲ್ ಜಾಕೆಟ್ ತೋರ್ಸಕ್ ಆಗ್ತಾ ಇಲ್ಲ, ಫುಲ್ ಬೆಚ್ಚಗೈತೆ. ಆಕ್ಚುಲಿ ಪಂಜಾಬಿಂದ ತಂದಿರೋದು. ಇನ್ನೊಂದು ಬುಕ್ ಮಾಡಿದ್ದಾರ ನಾನು ಬ್ಲಾಕ್ ಕಲರ್ ಬೇಕು ಅಂತ ಬ್ಲಾಕ್ ಕಲರ್ ತರ್ಸ್ಕೊಂಡೆ. ನೋಡಿ, ಫುಲ್ ಇದು ಆಕ್ಚುಲಿ ಉಲ್ಲನ್ ತಂದ್ರೆ ಇದು ಬೆಚ್ಚಗಿದೆ. ಅದ್ರ ಮೇಲೆ ಇದನ್ನ ವೇರ್ ಮಾಡಿದೀನಿ. ಯಾಕಂದ್ರೆ ಏನಾದ್ರು ಇದ್ರಲ್ಲಿ ಶೆಕೆ ಆದ್ರೆ ಇದನ್ನ ತೆಗೆದು ಇದನ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ ಆಗ್ಬೋದು ಅಂತ. ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹೋಗಿ 11 o'clock ಹೋಗಿಲ್ಲ, 11:30 ಬಸ್ ಹತ್ತಿದ್ರೆ ನಾಳೆ ಮಾರ್ನಿಂಗ್ 5:30 6 o'clock ಅಲ್ಲಿರ್ತೀವಿ. ಅದಾದ್ಮೇಲೆ ಕಿಪ್ಪಿನ ಮೀಟ್ ಮಾಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್. ಬನ್ನಿ ನಿಮ್ಗೆಲ್ಲಾನು ತೋರಿಸ್ತೀನಿ. ಫೈನಲಿ ಲೀವಿಂಗ್ ನಾವು. ನನ್ನ ತಂಗಿ, ನನ್ನ ಫ್ರೆಂಡ್ ಏಮೆಲ್ಲ ಮಿಸ್ ಮಾಡ್ಕೊತವ್ರೆ. ಎಷ್ಟು ಮಿಸ್ ಮಾಡ್ಕೊಂತೀಯ ನನ್ನ? ಫಸ್ಟ್ ಹೋದ್ರೆ ಸಾಕಾಗೈತೆ. ಅಯ್ಯೋ ಎಂತ ರಿಪ್ಲೈ ಗುರು. ಏನು ಮಾಡೋಕ್ಕಾಗಲ್ಲ, ಹೋಗಿ ಬರೋಣ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ನಾವಿವಾಗ ಬಿಡ್ತಾ ಇದ್ದೀವಿ. ಹೋಗಿ ನಿಮಗೆ ಸಿಗ್ತೀನಿ. ನನ್ನ ಫ್ರೆಂಡ್ ಎಲ್ಲ ಕಲ್ಸ್ಕೊಡಕ್ಕೆ ಬರ್ತಾವ್ರೆ. ಆ್ಯಂಡ್ ಈಗಲೇ ಹೇಳ್ತಿದ್ದೀನಿ, ನಾನು ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಅದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೋಗ್ತಿರೋದೇ ಹೆಣ್ಮಕ್ಳು, ತುಂಬ ಸೇಫಾಗಿ ಹೋಗ್ಬರ್ಬೇಕು. ನಮ್ಮಮ್ಮ ಪಪ್ಪ ಹುಷಾರಾಗಿ ಹೋಗ್ಬಾ ಅಂತ ಕಳಿಸ್ಕೊಡ್ತಾರೆ. ನನ್ನ ಫ್ರೆಂಡ್ಸು ಅಷ್ಟೇ. ಫೋನೆಲ್ಲ ಇಟ್ಕೊಂಡು ಲಗೇಜಸ್ ಎಲ್ಲ ಇದೆ, ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ. ಹತ್ತಿದ್ದು ಇಳ್ದಿದ್ದು ಹೋಗಿದ್ದು ಅಂದಿದ್ದು ಆಲ್ಮೋಸ್ಟ್ ಬಸ್ ಹತ್ತಿದ್ದು ಇಳ್ದಿದ್ದೆಲ್ಲ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಕಿಪ್ಪಿ ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಇವಾಗ ಹೋಗ್ಬೇಕಾದ್ರೆ ಅದೆಲ್ಲ ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡೋಕ್ಕಾದ್ರೂ ನಾನು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಮೈಕು ಹಾಕಿಲ್ಲ, ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಮಿಸ್ ಮಾಡ್ಕೊತೀನಿ. ತಿರುಗಿಸ್ಕೊಬಿಡ್ಬೇಕಲ್ಲ ಚೋಟುನ ಮತ್ತು ನನ್ನ ಫ್ರೆಂಡ್ನ. ಇದ್ದಾಗ ಜಗಳ ಮಾಡ್ತೀವಿ. 1 day ಆಗಲಿ 2 day ಆಗಲಿ ಬಿಟ್ಟೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಇವರಿಬ್ಬರು ಹೋದರೆ ಸಾಕು, ತಿನ್ಕೊಂಡು ಆರಾಮಾಗಿರ್ಬೋದು ಅಂತ ಕಾಯ್ತವ್ರೆ. ಬಟ್ ನಾನು ಆ ಥರದವಳಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಅವ್ರು ಖುಷಿಯಾಗಿರ್ತಾರೆ ಅಂದರೆ ನಾನು ಒಂದಿನ ಹೋಗಿ ಬರೋಕ್ಕೆ ರೆಡಿ. ನನ್ನ ಫ್ರೆಂಡ್ ನನಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಫುಲ್ ತಿಂಡಿ ಎಲ್ಲ ತಂದಿದ್ದಾಳೆ. ಎಷ್ಟು ಲೇಟಾಗ ಬರೋದು ನೀನು? ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನೀವು ಬರ್ತಿದ್ದೀರಾ? ಹಾಯ್. ಎಲ್ಲರೂ ಇವಾಗ ಬಸ್ ಮನೆಗೆ ಹೋಗ್ತಾಳೆ. ತುಂಬ ಬೇಜಾರು. ಬನ್ನಿ ಜನರೇ,
ಎಲ್ಲರೂ ನನ್ನ ತುಂಬ ಮಿಸ್ ಮಾಡ್ಕೊತಾರೆ. ಆ್ಯಂಡ್ ನಾನು ಸೌಂದರ್ಯನೇ ಹೋಗ್ತಾ ಇರೋದು ಕಿಪ್ಪಿ ಕೀರ್ತಿ ಮನೆಗೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನಮಗಿನ್ನೂ ಬಸ್ ಸಿಕ್ಕಿಲ್ಲ. ಮೆಜೆಸ್ಟಿಕ್ ಹೋಗ್ಬೇಕಂತೆ. ನಿಲ್ಲಿಸಿ ಸ್ಯಾಟಲೈಟಿಗೆ ಬಸ್ ಸಿಕ್ಕಿಲ್ಲ ನಮಗೆ, ಅದಕ್ಕೋಸ್ಕರ ಹೋಗ್ತಿರೋದು. ಹೋಗಿ ಮಾಡುವ. ಹಾಂ, ನಮಗೆ ಬಸ್ ಸಿಕ್ಕಿಲ್ಲ. ಸೊ ವಿ ಆರ್ ಗೋಯಿಂಗ್ ಫ್ರಮ್ ಮೆಟ್ರೋ. ಏನಾದರೂ ಹೇಳಿ ಬ್ರೋ. ಫುಲ್ ಆಫ್ ಸ್ಟ್ರಗಲ್. 11 ಗಂಟೆ ರಾತ್ರಿಲಿ ಇಬ್ಬರೇ ಮೆಟ್ರೋ ಸ್ಟೇಷನಲ್ಲಿ. ಸ್ಯಾಟಲೈಟ್ಗೆ ಬಸ್ ಸಿಕ್ಕಿಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ನಿಜವಾಗ್ಲೂ 1 hour ಆಯಿತು. 2 hour ಅಂದ್ಕೊಳ್ಳಿ. 9 ಗಂಟೆಯಿಂದ ಟಿಲ್ 11 o'clock ಬಸ್ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಫ್ರಮ್ ಮೆಟ್ರೋ. ನೋಡೋಣ ಸ್ಯಾಟಲೈಟ್ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ. ಸ್ಯಾಟಲೈಟ್ ತಲುಪೋದು, ಅಲ್ಲಿಂದ ವಿಲಾಸಪೇಟೆ ತಲುಪೋದು, ಮತ್ತೆ ನಾಳೆ ಬರೋದು. ಆ್ಯಕ್ಚುಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಆಗಲೇ ಹೇಳಿದ್ನಲ್ಲ, ಹೋಗ್ತಿರೋದು ಇಬ್ಬರೇ ಹುಡುಗಿರಾಗಿರೋದ್ರಿಂದ ಪೇರೆಂಟ್ಸ್ಗೆಲ್ಲ ಭಯ ಇರೋದ್ರಿಂದ ನಾವು ತುಂಬ ಹುಷಾರಾಗಿ ಹೋಗಿ ಬಂದರೆ ಮತ್ತು ಅವ್ರಿಗೂ ಎಲ್ಲಾದರೂ ಕಳ್ಸೋಕೆ ಅವ್ರಿಗೂ ಒಂದು ಧೈರ್ಯ ಅನ್ನೋದಿರುತ್ತೆ. ಆ್ಯಂಡ್ ನಾವು ಹುಷಾರಾಗಿ ಹೋಗಿ ಬಂದರೆ ನಮಗೂ ಒಳ್ಳೆಯದೇ. ಇಷ್ಟು ದೂರ ಇಬ್ಬರೇ ಹೋಗ್ತಿರೋದು ಇದೆ ಫಸ್ಟ್ ನಾನು. ಸೊ ದಟ್ಸ್ ವೈ ನನ್ನ ಬ್ಲಾಗ್ ಎಲ್ಲ ಆಲ್ಮೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗದಲ್ಲಿರೋ ಪ್ಲೇಸಲ್ಲಿ ನಾನು ಮಾಡೋಕ್ಕಾಗಲ್ಲ. ಕಿಪ್ಪಿ ಮನೆಗೆ ಹೋದ್ಮೇಲೆ ಆಲ್ಮೋಸ್ಟ್ ಬ್ಲಾಗ್ ಮಾಡ್ತೀನಿ. ಹೋದಾದ್ಮೇಲೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದಮೇಲೆ ಅಲ್ಲಿಂದ ಬಸ್ ಹತ್ತಾದ್ಮೇಲೆ ಇನ್ನು ಬೆಳಗ್ಗೆನೇ ನಾನು ಬ್ಲಾಗ್ ಮಾಡೋಕ್ಕಾಗೋದು. ಟಿಲ್ ದೆನ್ ವಾಟ್ಸ್ ದ ಬ್ಲಾಗ್. ದೀಪಾಂಜಲಿ ನಗರದಿಂದ ಆ್ಯಕ್ಚುಲಿ ಸ್ಯಾಟಲೈಟ್ಗೆ ಹೋಗ್ತಾ ಇದ್ದೀವಿ. ದೆರ್ ಇಸ್ ನೋ ಬಸ್. ನೋಡಿ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಾದಯಾತ್ರೆ ಆಗಿದೆ ಕಿಪ್ಪಿ. ನೀನು ನೋಡೋಕೆ ಏನು ಕಷ್ಟ ಬಿದ್ದು ಬರ್ತಾ ಇದ್ದೀವಿ ಗೊತ್ತೇನಮ್ಮ. ಓನ್ಲಿ 2 ಗರ್ಲ್ಸ್. ತುಂಬ ಸ್ಟ್ರಗಲ್. ಸ್ಯಾಟಲೈಟಿಗೆ ಬಂದ್ವಿ. ಸ್ಟ್ರಗಲ್ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಚೈಲ್ಡ್ ಹೆಂಗಾಡ್ತಾ ಇತ್ತು. 6:30ಗೆ ಅಂದರೆ 6:20ಗೆ ವಿರಾಜಪೇಟೆ ರೀಚ್ ಆಗಿದ್ದೀವಿ. ಕಿಪ್ಪಿಯವ್ರು ಇನ್ನೂ ಬಂದಿಲ್ಲ ನಮ್ಮನ್ನ ಕರ್ಕೊಂಡೋಗೋಕ್ಕೆ. ಅಲ್ಲೇ ಇರಿ ಅಂತ ಹೇಳ್ತವ್ರೆ. ಎಷ್ಟು ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನೋಡಬೇಕು. ಫುಲ್ ಚಳಿ ಐತೆ ವೆದರು. ಹುಷಾರಿಲ್ಲ ಅಂದ್ಬಿಟ್ಟು ನೋಡಿ ಅವಳ ನನ್ನ ಲಗೇಜ್ ಎಲ್ಲ ಅವಳೇ ತಗೊಂಡವಳೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹೊಟ್ಟೆ ನೋವು. ನೈಟಿಂದ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾಳೆ. ಸಿಕ್ಕಿದ್ರೆ ಎಲ್ರಿಗೂ ನನ್ನಂಥ ಫ್ರೆಂಡೇ ಸಿಗಬೇಕು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಶಿಪ್ ಬಂದು ಜಸ್ಟ್ ಒಂದು ಶೂಟಲ್ಲಿ ಪರಿಚಯ ಆಗಿದ್ದು. ಇವತ್ತಿಗೆ ನಮ್ಮ ಫ್ರೆಂಡ್ಶಿಪ್ ಬಂದು 1 month ಕೂಡ ಆಗಿಲ್ಲ ಅಂದ್ಕೊತೀನಿ. ಎಷ್ಟು ಸ್ಟ್ರಾಂಗ್ ಬಾಂಡ್ ಆಗಿದೆ ಅಂದರೆ ನಮ್ಮದು. ತುಂಬ ಅಂದರೆ ಬಿಟ್ಟೇ ಕೊಡಲ್ಲ. ಎಷ್ಟೋ ವರ್ಷದ ಫ್ರೆಂಡ್ಸ್ ಥರ ಇದ್ದೀವಿ. ದೇವರು ನಮ್ಮನ್ನ ದೂರ ಮಾಡಿದ್ರೆ ಇದೇ ಥರ ಇಟ್ಟಿದ್ರೆ ಸಾಕು. ಆ್ಯಕ್ಚುಲಿ ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ನಂದು ಬಸ್ ಹತ್ತಾದಮೇಲೆ ನನಗೆ ಮಂತ್ಲಿ ಪ್ರಾಬ್ಲಮ್ ಆಯಿತು. ಹೊಟ್ಟೆ ನೋವು ಬಂದಿತ್ತು. ಆವಾಗಿಂದ ನನ್ನ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡವಳೆ. ಇದ್ದಿದ್ರೆ ಏಮ ನೋಡ್ಕೊತಿತ್ತು. ಬಟ್ ಏಮನ್ ಪ್ಲೇಸ್ನ ಇವಳು ತುಂಬಳೆ. ನಂಗೆ ಸ್ವಲ್ಪ ನೋವು ಬರ್ದಂಗೆ ಬ್ಯಾಗು ಕೂಡ ನೋವಾಗುತ್ತೆ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಇವಳೇ ಅದನ್ನು ಇಟ್ಕೊಂಡೆ ಹ್ಯಾಂಡಲ್ ಮಾಡಿ ಏನಾದರೂ ತಿಂತ್ಯಾ ಕುಡಿತ್ಯಾ. ಆ್ಯಕ್ಚುಲಿ ಇವತ್ತು ಶಿವರಾತ್ರಿ ಇವಳು ಉಪವಾಸ. ಎಲ್ರಿಗೂ ಅವಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ಬನ್ನಿ ಕಿಪ್ಪಿ ಇವಾಗ ಬರ್ತಾವಳಂತ ಎಕ್ಕಡೆಯಿಂದ ಬರ್ತಾವಳೆ ನೋಡೋಣ. ನಮ್ಮನ್ನಂತೂ 2 hour ವೆಯ್ಟ್ ಮಾಡಿಸೋಳು ಬಸ್ ಸ್ಟ್ಯಾಂಡಲ್ಲಿ. ಕಿಪ್ಪಿಗೆ ಒಳ್ಳೇದಾಗಲಿ. ರುಚಿ ಕಿಪ್ಪಿ ಕೀರ್ತಿ ನೋಡಿ ಫ್ರೆಂಡ್ಸ್, ಕಿಪ್ಪಿ ಕೀರ್ತಿ ಕೊನೆಗೂ ಬಂದ್ಲು. 2 hour ವೆಯ್ಟ್ ಮಾಡಿಸಿದಾರೆ ನಮ್ಮನ್ನ. ನಮ್ಮ ಮುತ್ತು ಬಾವ ಮತ್ತು ನಮ್ಮ ಅಕ್ಕ ಯಾವ ಜಾಗದಲ್ಲಿ ಸಿಗ್ತಾರೆ ಅನ್ನೋದನ್ನ ನಾವ್ ಇವತ್ತು ತೋರಿಸ್ತೀವಿ. ಎಲ್ಲರೂ ಪೊದೆ ಅಂತ ಹೇಳ್ತಿರಂತೆ. ಅದು ಪೊದೆ ಅಲ್ಲ, ಆಕ್ಚುಲಿ ಅದನ್ನ ಇದು ಶಾರ್ಟ್ ಕಟ್ ರೋಡ್ ಅಂತೆ. ಅವ್ರ ಮನೆಗೆ ಹೋಗಕ್ಕೆ, ಬೇರೆಯವ್ರ ಮನೆಗೆ ಹೋಗಕ್ಕೆ ಶಾರ್ಟ್ ಕಟ್ ರೋಡ್ ಅಂತೆ. ಇದು ಶಾರ್ಟ್ ಕಟ್ ರೋಡ್ ಅಂತೆ. ಇದೆಲ್ಲ ಪೊದೆ ಅಲ್ವಂತೆ.
ತೋರಿಸ್ತೀನಿ ಎಲ್ಲಿ ಅಂತ. ಇದು ಮೇನ್ ಹೇಳ್ಬೇಕಿದ್ರೆ ಇದು ಶಾರ್ಟ್ ಕಟ್ ರೋಡ್. ರೋಡ್ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲೇ ನಾವು ಸಿಕ್ಕೋದು, ಇಲ್ಲೇ ನಾವು ವಿಡಿಯೋ ಮಾಡೋದು. ಇವ್ರು ಇಲ್ಲೇ ಸಿಗೋದಂತೆ, ಇಲ್ಲೇ ವಿಡಿಯೋ ಮಾಡೋದಂತೆ. ನೋಡ್ಕೊಂಬಿಡಿ. ಇದು ಪೊದೆ ಅಲ್ಲ ಪೊದೆ ಅಲ್ಲ. ನೋಡಿ ನಮ್ ಕಿಪ್ಪಿ ಹಾಕೋಣ. ಇದು ಪೊದೆ ಅಲ್ಲ ಜನರೇ, ಪೊದೆ ಅಲ್ಲ ಇದು ರೋಡು. ರೋಡು ಪೊದೆ ಅಲ್ಲ ಜನರೇ, ಪೊದೆ ಅಲ್ಲ. ನೋಡಿ ನೀನಲ್ಲಿದ್ಯಾ ನಾನು 19 years. ನಮ್ಮ ಅಕ್ಕನ ಏಜ್ ಅಂತೂ ಹೇಳಕ್ ಆಗಲ್ಲ, ನಮ್ಗಿಂತ ದೊಡ್ಡವರು. ಅವಳು 21. ನಮ್ಗಿಂತ ಸೀನಿಯರ್ ನಮ್ ಕಿಪ್ಪಿ. ನೋಡಕ್ ಮಾತ್ರ ಚೋಟ್ ಮೆಣಸಿನ್ಕಾಯಿ ಚಿಕ್ಕವಳು, ಬಟ್ ಮೃದು ಮನ್ಸು ಮಗು ಸ್ವಭಾವದವಳು. ನೋಡಿ ಕನ್ನಡ ಕಲಿ ಅಂತೆ. ಕನ್ನಡ ಬರುತ್ತೆ, ಸುಮ್ಮನೆ ಜೋಕು. ಫ್ರೆಂಡ್ಸ್, ಇವಾಗ ಕಿಪ್ಪಿ ಮನೆಗೆ ಹೋಗ್ತಾ ಇದ್ವಿ. ಕಿಪ್ಪಿ ಅವರು ನಾವು 5 ಗಂಟೆಗೆ ಬಂದಿದ್ವಿ. 6 ಗಂಟೆವರೆಗೂ ಕಾಯಿದ್ವಿ. 7:15 8 ಗಂಟೆಗೆ ಬಂದವ್ರು ನಮ್ಮನ್ನ ಕರ್ಕೊಂಡು ಹೋಗೋದು. ಏನ್ ಮಾಡೋಣ ಜನರೇ, ನಮ್ ಮನೆ ಪಕ್ಕದಲ್ಲಿ ಬಸ್ ಇಲ್ಲ. ಬಸ್ಸಿಂದ ಕಾಯ್ಕೊಂಡು ಬಸ್ಸಿಂದ ಬರ್ಬೇಕಂದ್ರೆ ಎಷ್ಟು ದೂರ. ಅಲ್ಲಿ ಅಲ್ವಾ, ಕೊಡಗು ಅಂದ್ರೆ ಅಲ್ಲಿನೇ. ಆದ್ರೆ ನೋಡಕ್ಕೆ ಹೊಸಬ್ರಿಗೆ ಅಲ್ಲಿ ತರ ಕಾಣಿಸಲ್ಲ ಅಷ್ಟೇ. ನಾವ್ ಇವತ್ ಕಿಪ್ಪಿನ ಅವ್ರ ಮನೇಲಿ ಸ್ವಲ್ಪ ಹೊತ್ತಿದ್ದು, ಅವ್ರ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ 1 ಗಂಟೆ 2 ಗಂಟೆಗೆ ನಾವು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಕಿಪ್ಪಿನ ಸ್ವಲ್ಪ ದಿನ ನಮ್ ಜೊತೆಗೆ ಇರಿಸ್ಕೊಂತೀವಿ ಜನರೇ. ಹೇಳಿ ಜನರೇ. ಹೌದು, ನಾವಿಬ್ರು ಆಕ್ಚುಲಿ 1.5 year ಇಂದ ಇನ್ಸ್ಟಾದಲ್ಲೇ ಫ್ರೆಂಡ್ ಆಗಿದ್ವಿ. ಇದೇ ಫಸ್ಟ್. ಫ್ರೆಂಡ್ ಅನ್ನೋಕ್ಕಿಂತ ನಾವಿಬ್ರು ಅಕ್ಕ ತಂಗಿ. ಓಕೆನಾ. ಏಜ್ ಡಿಫ್ರೆನ್ಸ್ ಎಲ್ಲ ಅಕ್ಕ ತಂಗಿ ಅಂತ ಪಡ್ಕೊಂಡಿದ್ದು. ಸೊ ಹಂಗೆ ಫ್ರೆಂಡ್ ಆಗಿದ್ರಿ. ಅವ್ರು ಹಂಗೆ ಯೂಸರ್ ಮಾತಾಡ್ಕೊಂಡು ಹಂಗೆ ಇದ್ದಿದ್ದು. ಆಮೇಲೆ ಇವ್ರೊಬ್ರು ಹೇಳ್ತಾ ಇದ್ರು ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರು. ಬ್ಯಾಂಗ್ಳೂರ್ ಬರೋಲ್ಲ, ಯಾವ್ದಾದ್ರು ಶೂಟ್ಸ್ ಗಳ ಬಂದ್ರೆ ಎಲ್ಲ ನೋಡಿದ್ರೆ ಮೆಸೇಜ್ ಆಗ್ತಿದ್ರು, ನೀವ್ ಬ್ಯಾಂಗ್ಳೂರ್ ಬಂದಿದೆ, ನನ್ನ ಕರ್ದಿಲ್ಲ, ನನ್ನ ನೋಡಿಲ್ಲ ಅಂತ. ಇವನ್ ಇವ್ರದ್ದು ಅದೇ ಕತೆ, ಮತ್ತೆ ನನ್ ಫ್ರೆಂಡ್ ಶರಣ್ಯ ಅವ್ರದ್ದು ಅದೇ ಕತೆ. ಬ್ಯಾಂಗ್ಳೂರ್ ಬಂದ್ರೆ ನಾವೆಲ್ಲಿ ಯಾರು ಮೀಟ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಎಲ್ಲಾರ್ನು ಅಷ್ಟು ಈಸಿಯಾಗಿ ಮೀಟ್ ಮಾಡ್ಬೇಕು ಅನ್ನಲ್ಲ. ಕಿಪ್ಪಿ ನಾನು 1.5 year ಇಂದ ಫ್ರೆಂಡ್ಸ್ ಅಂದ್ರೆ ಅಕ್ಕ ತಂಗಿ ಆಗಿದ್ವಿ. ಫೋನಲ್ಲೇ ಇರ್ತಿತ್ತು ಅಷ್ಟೇ ಕಾನ್ವರ್ಸೇಷನ್. ನಾವು ಮೀಟೇ ಆಗಿಲ್ಲ, ಅದಕ್ಕೋಸ್ಕರ ಅಷ್ಟು ಮೀಟ್ ಆಗಿಲ್ಲ. ಇನ್ನೊಂದೇನು ಅಂದ್ರೆ ನಾನ್ ಶೂಟ್ ಬಂದ್ರೆ ನನಗೆ ಟೈಮ್ ಇರ್ತಿದ್ದಿಲ್ಲ ಮೀಟ್. ನಿಮ್ಗೆ ಗೊತ್ತಿರುತ್ತೆ, ನಾ ಶೂಟ್ ಗಳ ಕರೆದ್ರೆ ಅಲ್ಲಿಗೆ ಟೈಮ್ ಹೋಗ್ಬಿಡುತ್ತೆ. ಅಷ್ಟ್ ಹತ್ರ ಬಂದು ಸಿಕ್ಕಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಮತ್ ಇವಾಗ್ಲೂ ಸ್ವಲ್ಪ ರೀಸನ್ಸ್ಗೆನೆ ಅವ್ರನ್ನ ಕರ್ಕೊಂಡ್ ಹೋಗ್ತಾ ಇರೋದು. ಪಾಪ ಅವ್ರ ಅಮ್ಮ ಬರಕ್ ಆಗಲ್ಲ, ಅವ್ರ ಕೆಲ್ಸ ಇರುತ್ತೆ ಅನ್ಬಿಟ್ಟು ಅವ್ರ ಇನ್ಚಾರ್ಜ್ ನಾವೇ ತಗೊಂಡ್ ಕರ್ಕೊಂಡ್ ಹೋಗ್ತಾ ಇದೀವಿ. ಅಂದ್ರೆ ನನ್ ಕಿಪ್ಪಿಲ್ ಏನ್ ಇಷ್ಟ ಅಂದ್ರೆ ಚಿಕ್ಕ ಮಗು ತರ ಮೃದು ಸ್ವಭಾವದವಳು. ಕ್ಯೂಟ್ ಆಗಿರ್ತಾರೆ. ಆತರ ಏನಿಲ್ಲ, ಕ್ಯೂಟ್ ಆಗಿರ್ತಾರೆ. ನಾನು ಎಲ್ರು ಇಷ್ಟ ಪಡಲ್ಲ. ಪರ್ಸನಲಿ ನಂಗೆ ಇಷ್ಟ ಆದ್ರೆ ಮಾತ್ರ ಅವ್ರಿಗೋಸ್ಕರ ನಾನು ಏನೇ ಕಷ್ಟ ಬೇಕಾದ್ರೂ ತಗೊಂತೀನಿ. ಸೊ ಅದಕ್ಕೋಸ್ಕರ ಕಿಪ್ಪಿನ್ ಮೀಟ್ ಮಾಡ್ಬೇಕು ಅಂತಾನೆ ಬಂದು ಕಿಪ್ಪಿನ್ ಇವತ್ತು ನಮ್ ಮನೆಗೆ ಬೆಂಗಳೂರಿಗೆ ಕರ್ಕೊಂಡ್ ಹೋಗ್ತೀವಿ. ಸ್ವಲ್ಪ ದಿನ ನಮ್ ಜೊತೆಗೆ ಇದ್ದು ಮತ್ತೆ ಕಿಪ್ಪಿ ವಾಪಸ್ ಇಲ್ಲಿಗೆ ಅವ್ರ ಊರಿಗೆ ಬರ್ತಾರೆ. ಸೊ ಇವಾಗ ಕಿಪ್ಪಿನ್ ಮನೆಗೆ ಹೋಗ್ತೀವಿ. ಅಲ್ಲಿ ಹೋದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಕೋಲ್ಡ್ ಇದೆ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಕೊಡಗು ಅಂದ್ರೆ ಕೋಲ್ಡ್, ನಿಮ್ಗೆಲ್ಲರಿಗೂ ಗೊತ್ತು. ಇದನ್ನ ಅದಕ್ಕೆ ಮಲೆನಾಡು ಕೂಡ ಹೇಳೋದು, ಕಾಫಿ ನಾಡು ಅಂತ ಹೇಳೋದು ಇದಕ್ಕೇನೆ. ಕಾಫಿ ನಾಡು ಚಿಕ್ಕಮಂಗ್ಳೂರು ಹೇಳ್ತಾರೆ. ಆಕ್ಚುಲಿ ಪ್ಲೇಸ್ ಮಾತ್ರ ತುಂಬಾ ಸಕ್ಕದಾಗೈತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೀನಿ. ಕಿಪ್ಪಿ ಮನೆಗೆ ಹೋದ್ಮೇಲೆ ಚಾರ್ಜ್ ಹಾಕಾದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ವಾಚ್ ಮಾಡ್ತಾ ಇರಿ. ಬಾಯ್ ಜನರು. ನಮ್ ಕಿಪ್ಪಿ ಮಾ ಈಗ ಅವ್ರ ಮನೆಗ್ ಕರ್ಕೊಂಡ್ ಹೋಗ್ತಾ ಇದಾರೆ. ಫುಲ್ ಬಿಸಿಲು ಬಂದೈತಿ ಇವಾಗ. ಅವಾಗಿಂದ ಚಳಿ ಅನ್ಸುತ್ತೆ. ಹೆಂಗೆ ಬ್ರೋ ಹಿಂಗ ಹುಷಾರ್ ಹುಡುಗರು, ನಿನಗ್ ಲೈನ್ಗೆ ನೋಡ್ದವ್ರು. ಇಲ್ಲಿ ಇವಾಗ ಪೆಟ್ರೋಲ್ ಬಂಕ್ ಕಟ್ತಾ ಇದಾರೆ, ಆ ಕಡೆ ಮನೆ ಕಟ್ತಾರೆ. ನೋಡಿ ಫ್ರೆಂಡ್ಸ್, ಅವಾಗಿಂದ ಹೇಳ್ತಾನೆ ಇದೀನಿ, ಸುಮ್ನೆನೆ ಇರಲ್ಲ, ಮಾತಾಡ್ತಾನೆ ಇರ್ತಾಳೆ ನಮ್ಮ ಅಕ್ಕ. ಮಾತಾಡಕಂತಾನೆ ಬಾಯ್ ಕೊಟ್ಟಿರೋದು. ಮತ್ತೆ ಎತ್ಕೊಂಡ್ ಹೋಗ್ಬಿಡ್ಬೋದು ಫ್ರೆಂಡ್ಸ್. ಎತ್ಕೊಂಡು ಹೋಗಿ ನನ್ಗೇನಿಲ್ಲ, ಅದನ್ನ ಆರಾಮಾಗಿ ನನ್ ಕಾಲ್ ಮೇಲೆ ನೋಯ್ತಿದೆ. ಬಾ ಮತ್ತೆ ಎತ್ಕೊಂತೀನಿ.
ಪಾಪ ಇವ್ರೆ ಬ್ಯಾಗ್ ಎತ್ಕೊಂಡು ನಡ್ಕೊಂಡ್ ಬರ್ತಾರೆ ನಾನ್ ನೋಡಿ ಹಿಂಗೆ ಅಂತ. ನಾನ್ ಸಣ್ಣಕ್ಕಿದೀನಿ ಅಷ್ಟೇ, ಆದ್ರೆ ನಂಗೆ ಸ್ಟ್ರೆಂತ್ ತುಂಬಾ ಇದೆ. ಕೇಳಿಸ್ಕೊಂಡ್ರಾ? ಏನೇನ್ ಯಾಕಂದ್ರೆ ನಾವಿರೋದು ಅಲ್ಲಿ ಬೆಳೆದಿರೋರಿಗೆ ಸ್ಟ್ರೆಂತ್ ತುಂಬಾ ಇರುತ್ತೆ. ನಿನ್ ಫುಡ್ ರೂಟೀನ್ ಏನು? ರೊಟ್ಟಿ, ನಮ್ ಭಾಷೆ ಅದು ರೊಟ್ಟಿ. ಏನು? ರೊಟ್ಟಿಗೆ ಏನೇನು? ರೊಟ್ಟಿಗೆ ಏನೊಂದ್ ತರಕಾರಿ, ಸಾರು, ಚಿಕನು. ಫೋರ್ಕ್ ತಿಂತಿದ್ರೆ ಫೋರ್ಕ್ ಬಿಟ್ಟಿದ್ವಿ, ನಾನ್ ತಿನ್ನಲ್ಲ, ಬಿಟ್ಟಿದ್ವಿ. ನಮ್ ಭಾಷೆಲೆಲ್ಲ ಫೋರ್ಕ್ ತಿಂತಾರೆ, ನಾವು ಕೊಡುವ ಅವರು ಅದೆಲ್ಲರಿಗೂ ಗೊತ್ತಿದೆ. ನಮ್ ಭಾಷೆಲಿ ಫೋರ್ಕು ಎಲ್ಲರೂ ತಿಂತಾರೆ, ಅದನ್ನ ನಾನ್ ಬಿಟ್ಟಿದೀನಿ ಅಷ್ಟೇ, ನಾನು ಒಬ್ಳು ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಅವಳ ಐಟಿಗೆ ನಾನು ಕ್ಯಾಮ್ರಾ ಕೆಳಗೆ ಹಿಡ್ದು ಕೈ ನೋವೇ ಬಂದ್ಬಿಡ್ತು. ಬಗ್ಬೇಕು ಸರಿ ಆಯ್ತು. ಪಾಪ ನಮ್ ಸೌಂದರ್ಯ. ಹೋಗ್ತಾ ಇದೀವಿ, ಕಿಪ್ಪಿ ಅವ್ರ ಮನೆಗ್ ನಡ್ಕೊಂಡ್ ಹೋಗ್ತಾನೆ ಇದೀವಿ, ಇನ್ನು ಮನೆನೇ ಸಿಕ್ಕಿಲ್ಲ. ಅಂಡ್ ಇವ್ರ ಕಡೆ ನೇಚರ್ ತುಂಬಾ ಚೆನ್ನಾಗೈತೆ. ನನಗಂತೂ ನೇಚರ್ ತುಂಬಾ ಇಷ್ಟ ಆಯ್ತು, ಸೈಕಾಗೈತೆ ಮಾತ್ರ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಗಂತೂ ಮಸ್ತ್. ನಮ್ ಕಿಪ್ಪಿ ಅವರು ನಾವ್ ಬೇರೆ ಎಲ್ಲೂ ಹೋಗಂಗೆ ಇಲ್ಲ, ಇಲ್ಲೇ ಮಾಡಿಸ್ಬೋದು. ನಮ್ ಕಿಪ್ಪಿ ಅವ್ರು ಇಲ್ಲೇ ಮಾಡ್ಸೋದ್. ನಮ್ಮ ಅಕ್ಕನ್ ಫಸ್ಟ್ ಮದ್ವೆ ಅಲ್ವಾ ನಮ್ಮ ಅಕ್ಕಂದು ಮದ್ವೆ ಆಗಿ ಒಂದ್ ಮಗು ಇದೆ, ನನ್ ದೊಡ್ಡಮ್ಮ ಮಗನ ಮದ್ವೆ ಆಗಿ ಒಂದ್ ಮಗು ಇದೆ. ಆ ಮಗು ಇವಾಗ 7th ಸ್ಟ್ಯಾಂಡರ್ಡ್. ನಾನು ಅವಳಿಗೆ ಹೇಳಿದ್ರೆ ಅವ್ಳ ಫ್ಯಾಮಿಲಿಗೆ ಹೋಗಿರ್ತಾಳೆ. ಅವಳು ಎಷ್ಟು ಸುಮ್ನೆ ಇರಲ್ಲ ಫ್ರೆಂಡ್ಸ್, ಒಟ್ಟ ಮತ್ತೆ ನನ್ ಮದ್ವೆ ಕೇಳಿದ್ರೆ ನಾನು ನಮ್ಮ ಅಕ್ಕಂದು ಅಂತ ಹೇಳ್ತೀನಿ ಅಷ್ಟೇ. ನಿನ್ನ ಮದ್ವೆಗೆ ಇಲ್ಲೇ ಫೋಟೋ ಶೂಟ್ ಮಾಡ್ಸೋಣ ಅಂತ. ನಮ್ ಮದ್ವೆ ಆಗುತ್ತ ಬೀರುತ್ತ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನೊಂದೇನಂದ್ರೆ ನಮ್ ಚಿನ್ಕುರಳಿದು ನಾಳೆ ಬರ್ಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸೌಂಡ್. ಹೋಗ್ತಾನೆ ಇದೀವಿ ಫ್ರೆಂಡ್ಸ್, ಮನೆನೇ ಸಿಕ್ಕಿಲ್ಲ. ಕಿಪ್ಪಿ ಅಂತೂ ನಮ್ ನೀ ಕಾಲಕ್ ಮನೆ ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ. ನಮ್ ಸೌಂದರ್ಯ ಈ ಸೈಡ್ ಅಲ್ಲೇ ಒಂದ್ ಹುಡುಗನ್ ಹುಡುಕ್ಬಿಡು ಕಿಪ್ಪಿ. ಹುಡ್ಕನ ನನಗೂ ಅಷ್ಟೇ. ವಾ ಕಿಪ್ಪಿ ಇರ್ತಾಳಲ್ಲ, ನಾನ್ ಇರ್ತೀನಿ. ಕಿಪ್ಪಿ ಎಲ್ಲಿ ಮದ್ವೆ ಆಯ್ತಲ್ಲ, ನಾನು ಅಲ್ಲೇ ಮದ್ವೆ ಆಯ್ತೀನಿ. ವಾ ಹೌದಾ? ಕಿಪ್ಪಿ ಅಣ್ಣಂಗೆ ತಮ್ಮ, ನನ್ಗೆ. ಕಿಪ್ಪಿ ಅಣ್ಣಂಗೆ ತಮ್ಮ, ನಿನ್ಗೆ. ಹಂಗೆಲ್ಲ ಹೋಗ್ಬಿಟ್ಟು ನಾನ್ ನಿನ್ ಜೊತೆ ಹಿಡ್ಕೋಬೇಕು ಜಗಳ ಮಾಡಕ್ಕೆ. ಬೇಡ ಕಿಪ್ಪಿ ನೀನ್ ಎಲ್ಲಿದ್ರು ಚೆನ್ನಾಗಿರು. ಅಯ್ಯೋ ಬಿಸಿಲು ಸದ್ಯಕ್ಕೆ ಮುಖ ಬೀಳಕ್ ಆಗ್ತಿಲ್ಲ. ಇನ್ನು ಮನೆಗೂ ಕರ್ಕೊಂಡ್ ಹೋಗಿಲ್ಲ ಮೇಡಮ್ ಅವರು. ಇನ್ನು ಎಲ್ಲಿ ಮನೆ? ಮುಂದೆ ಅಯ್ಯೋ ಮುಂದೆ, ಇನ್ನು ಎಷ್ಟು ಮುಂದೆ ಕಿಪ್ಪಿ? ಅಲ್ಲ, ನೀವು ನಡೆದೇ ಅಭ್ಯಾಸ ಇರೋದಿಲ್ಲ ಅವಳಿಗೆ, ನಡೆಯೋದಕ್ಕೆ ತುಂಬಾ ಕಷ್ಟ. ನಾನು ಏನ್ ಮಾಡ್ಲಿ? ಫ್ರೆಂಡ್ಸ್, ಹೋಗ್ಬಿಟ್ಟೆ ನಾನು ವ್ಲಾಗ್ ಮಾಡ್ತೀನಿ. ನಿಜವಾಗ್ಲೂ ನನ್ ಕೈಲಿ ಆಗ್ತಿಲ್ಲ, ಫುಲ್ ಟಯರ್ಡ್ ಆಗಿದ್ದೀನಿ. ಬಾ ನೀನು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಕಿಪ್ಪಿ ಮನೆಗೆ ಹೋಗಕ್ಕೆ ಇಲ್ಲೆಲ್ಲ ಸರ್ಕಸ್. ವಿಡಿಯೋಗಳಲ್ಲಿ ತೋರಿಸಿದೀನಿ ಜಾಗನ. ಇದು ಗದ್ದೆಗಳು, ಇದು ಗದ್ದೆ. ಫುಲ್ ಸರ್ಕಸ್ ಮಾಡಿ ಹೋಗ್ತಾ ಇದೀವಿ. ಆಕ್ಚುಲಿ ಫುಲ್ ಟಯರ್ಡ್ ಆಗಿದೀವಿ ಎಲ್ರುನು. ಹಿಂಗೆ ಫುಲ್ ಕಾಡ್ ತರ ಐತೆ. ಇನ್ನು ಎಷ್ಟು ಗೊತ್ತಾ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ 3-4 ಕಿಲೋಮೀಟರ್ಸ್ ನಡೆದಿದೀವಿ. 4-5 ಕಿಲೋಮೀಟರ್ಸ್ ನಡೆದಿದೀವಿ. ಈಗ ಇನ್ನೂ ಕಿಪ್ಪಿ ಮನೆ ಸಿಕ್ಕಿಲ್ಲ. ನೋಡೋಣ ಎಲ್ಲೈತೋ ಕಿಪ್ಪಿ ಮನೆ, ಗೊತ್ತಿಲ್ಲ. ಅದು ಕಿಪ್ಪಿ ಸ್ಕೂಲು, ನನ್ ಸ್ಕೂಲ್ ಅಲ್ಲ, ಜಸ್ಟ್ ಸ್ಕೂಲ್. ಅದು ಸ್ಕೂಲು, ಮತ್ತೆ ಅದು ಸ್ಕೂಲು, ಅದು ಹಾಸ್ಟೆಲ್, ಇದು ಸ್ಕೂಲ್. ಅದು ಹಾಸ್ಟೆಲ್, ಇದು ಸ್ಕೂಲು. ಫ್ರೆಂಡ್ಸ್, ಇನ್ನು ಎಲ್ಲಿ ಜನರೇ? ಮುಂದೆ ಹಾ, ನೋಡಿಲ್ಲ ಸತ್ಯ ಹೋಗ್ಬಿಡ್ತೀಯ ಅಂತೆಲ್ಲ ಹೇಳ್ತಾರ ಕಿಪ್ಪಿ ಅವರು. ತುಂಬಾ ಟಾಸ್ಕ್ ತಗೊಂಡಂಗ ಆಗ್ಬಿಟ್ಟಿದೆ ಇದು. ಮನೆ ಹತ್ರ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡಿ. ಕಿಪ್ಪಿ ಮನೆ ಹತ್ರ ಬಂದ್ವಿ. ಕಿಪ್ಪಿ ಅವ್ರ ನಾಯಿ ಬೊಗಳುತ್ತಿದೆ. ತುಂಬಾ ಕಷ್ಟಪಟ್ಟು ಕಿಪ್ಪಿ ಮನೆ ಹತ್ರ ಬಂದ್ವಿ. ನನ್ನ ಹೆಸರು ಬೇರೆ ಬರ್ತಾಳೆ, ಕಿಪ್ಪಿ ಸಿರಿ ಅಂತ. ಅಲ್ಲಿ ನನಗೆ ಬರ್ದಿದ್ದ ಸಿರಿ ಅಂತ ಬರ್ದಿದ್ಯಲ್ಲ. ಅಯ್ಯೋ, ನನಗ್ ಬರ್ದಿದ್ಯಾ ಅನ್ಕೊಂಡೆ. ಫ್ರೆಂಡ್ಸ್, ಇದೆಲ್ಲ ನಿಮ್ಮನೆ ಯಾವ್ದು? ಇದು ಕಿಪ್ಪಿ ಮನೆ. ಫ್ರೆಂಡ್ಸ್, ಇದೆ ಕಿಪ್ಪಿ ಮನೆ. ಬೇಕು, ನಾನು ಫುಲ್ ಟಯರ್ಡ್ ಆಗಿದ್ದೀನಿ, ಇವಳು ಟಯರ್ಡ್ ಆಗಿದ್ದಾಳೆ. ಕಿಪ್ಪಿ
ಅವರಮ್ಮ, ಅವ್ರ ಮನೆ. ಇದು ಸೀಟಿಂಗ್ ಮಮ್ಮಿ ನಾರದಲ್ಲಿ ಆಂಟಿ ಹಾಯ್ ಮಾಡಿ. ಹಾಯ್ ಎಷ್ಟು ಒಳ್ಳೆ ನಂಗೆ ತುಂಬಾ ಇಷ್ಟ. ಹೌದಾ? ನಾರಲ್ಲಿ ಮೇಕ್ ಚಾರ್ಜರ್ ನೋಡಿ ಕಿಪ್ಪಿ ಮನೆಗೆ ಬಂದ್ವಿ. ಕಿಪ್ಪಿ ಇವಾಗ ತಾನೇ ಬ್ಲ್ಯಾಕ್ ಕಾಫಿ ಕುಡ್ದು ಅಮ್ಮಂಗೆ ಫುಲ್ ಹಿಂಸೆ ಇಡ್ತಾಳೆ. ಏನಿಲ್ಲ ಆಂಟಿ ಫುಲ್ಲು ನಮಗೆ ರೊಟ್ಟಿ ಮಾಡಿಕೊಡ್ತಾರೆ. ಥ್ಯಾಂಕ್ಸ್ ಆಂಟಿ. ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ನಂಗೆ ಈ ಥರ ಇರೋಕ್ಕೆ ಇಷ್ಟ. ಆ್ಯಂಡ್ ಆಂಟಿ ಹೇಳ್ತಿದ್ರು ನಿಮ್ಗೆ ಇದೆಲ್ಲ ಅಡ್ಜಸ್ಟ್ ಆಗುತ್ತೆ ಏನು ಅಂತ. ನಂಗೆ ಇದೇ ಥರ ಇರೋಕ್ಕೆ ಇಷ್ಟ, ನಂಗೆ ಇದೇ ಅಡ್ಜಸ್ಟ್ ಆಗೋದು. ನಮ್ಮ ಕಿಪ್ಪಿ ಅಂತೂ ಅವಾಗಿಂದ ಒಂದು 100 ಮಾತಾಡಿರಬೇಕು. ಸೈಲೆಂಟಾಗಿರೋದೇ ಇಲ್ಲ. ನೂರು ಮಾತಾಡ್ತೀನಿ, ಮಾತಾಡಕ್ಕಂತ ಬಾಯ್ ಕೊಟ್ಟಿದ್ದು ಮಾತಾಡ್ತಿದ್ದೀನಿ. ಇವ್ರೇನು ಕಮ್ಮಿನಾ? ಇವರು ಬಾಯ್ ಬೈತಾ ಇದ್ದಾರೆ. ಇವಾಗ ಮಾತ್ರ ಹಂಗೆ ಹೇಳೋದು. ಇವತ್ತು ಇನ್ನು ಮುಂದೆ ಒಂದು ವಾರ ನಮ್ಮ ಜೊತೆನೇ ಇರ್ತಲ್ಲ ಕಿಪ್ಪಿ. ಅಯ್ಯಯ್ಯೋ ನೋಡಿ ಕಿಪ್ಪಿ ಮನೆಗೆ ಬಂದ್ವಿ. ಕಿಪ್ಪಿ ಇವಾಗ ತಾನೇ ಬ್ಲ್ಯಾಕ್ ಕಾಫಿ ಕುಡ್ದು ಅಮ್ಮಂಗೆ ಫುಲ್ ಹಿಂಸೆ ಇಡ್ತಾಳೆ. ಏನಿಲ್ಲ ಆಂಟಿ ಫುಲ್ಲು ನಮಗೆ ರೊಟ್ಟಿ ಮಾಡಿಕೊಡ್ತಾರೆ. ಥ್ಯಾಂಕ್ಸ್ ಆಂಟಿ. ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ನಂಗೆ ಈ ಥರ ಇರೋಕ್ಕೆ ಇಷ್ಟ. ಆ್ಯಂಡ್ ಆಂಟಿ ಹೇಳ್ತಿದ್ರು ನಿಮ್ಗೆ ಇದೆಲ್ಲ ಅಡ್ಜಸ್ಟ್ ಆಗುತ್ತೆ ಏನು ಅಂತ. ನಂಗೆ ಇದೇ ಥರ ಇರೋಕ್ಕೆ ಇಷ್ಟ, ನಂಗೆ ಇದೇ ಅಡ್ಜಸ್ಟ್ ಆಗೋದು. ನಮ್ಮ ಕಿಪ್ಪಿ ಅಂತೂ ಅವಾಗಿಂದ ಒಂದು 100 ಮಾತಾಡಿರಬೇಕು. ಸೈಲೆಂಟಾಗಿರೋದೇ ಇಲ್ಲ. ನೂರು ಮಾತಾಡ್ತೀನಿ, ಮಾತಾಡಕ್ಕಂತ ಬಾಯ್ ಕೊಟ್ಟಿದ್ದು ಮಾತಾಡ್ತಿದ್ದೀನಿ. ಇವ್ರೇನು ಕಮ್ಮಿನಾ? ಇವರು ಬಾಯ್ ಬೈತಾ ಇದ್ದಾರೆ. ಇವಾಗ ಮಾತ್ರ ಹಂಗೆ ಹೇಳೋದು. ಇವತ್ತು ಇನ್ನು ಮುಂದೆ ಒಂದು ವಾರ ನಮ್ಮ ಜೊತೆನೇ ಇರ್ತಲ್ಲ ಕಿಪ್ಪಿ. ಅಯ್ಯಯ್ಯೋ ಸೂಪರ್. ನಮ್ಮಮ್ಮ ಮಾಡೋ ಅಡುಗೆ ಚೆನ್ನಾಗಿದೆ. ಆಂಟಿ ನಮ್ಗೆ ಅಕ್ಕಿ ರೊಟ್ಟಿ ಬೇಳೆ ಸಾರು ಮಾಡಿಕೊಟ್ಟವ್ರೆ. ಚಿಕನ್ ಮಾಡಂಗಿಲ್ಲ ಅಂತೇಳಿ ಮಾಡಿರೋದು. ಕಿಪ್ಪಿ ಮನೆ ಪೂಜೆ ಮಾಡಾರೆ ಪಾಪ ಅವರು. ಆಂಟಿ ನಿಮ್ಮ ಹೆಸರೇನು? ಕಾವೇರಮ್ಮ. ಎಲ್ಲೂ ಹೇಳಿಲ್ಲ, ಇವ್ರು ಹೇಳಿಸ್ಬಿಟ್ರು. ಕಾವೇರಮ್ಮ, ಕಿಪ್ಪಿ ಅಮ್ಮ. ಕಾವೇರಮ್ಮ ಇನ್ನೊಂದು ಹೆಸರು ಇದೆ, ಅದು ನಾವು ಪೂಲಿ ಅಂತ ಕರೆಯೋದು. ಪೂಲಿ. ನಾನು ಅಮ್ಮ ಪೂಲಿ ಅಂತಾನೆ ಕರೆಯೋದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಚೆ ಎಲ್ಲ ಸುತ್ತಾಡಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾವು ಮೂಡ್ ಹೆಂಗಿರುತ್ತೋ ನೋಡೋಣ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಿಪ್ಪಿ ಜೊತೆ ನಾನು ಮಾತಾಡ್ಕೊಂಡು ಗೊತ್ತಿರ್ತೀನಿ. ಏನಾದರೂ ಹೇಳಿ ನಮ್ಮ ಚಾನಲ್ಗೆ. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಾ ಇದ್ದಾರೆ. ಇವಾಗ ನಾನು ಕೂಡ ಅಂದರೆ ಕಂಟೆಂಟ್ ಕ್ರಿಯೇಟರ್ ಅಂದರೆ ಸುಮ್ಮನೆ ಸಾಮಾನ್ಯವಾಗಿ ಮಾಡಲ್ಲ, ಕಷ್ಟಪಟ್ಟೆ ಮಾಡೋದು. ಒಂದೊಂದು ಕಂಟೆಂಟ್ ಹುಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗುತ್ತೆ. ನೀವು ಕಮೆಂಟ್ ಹಾಕೋ ಥರ ಸುಲಭ ಅಲ್ಲ, ನಾವು ಕಷ್ಟ ಬಿದ್ದು ಮಾಡ್ತಿರ್ತೀವಿ. ಸೊ ಬಡವ್ರ ಮಕ್ಕಳನ್ನ ಬೆಳೆಸಿ, ಬಡವ್ರ ಮಕ್ಕಳು ಆಗಲಿ ಇಲ್ಲ ಕಷ್ಟಪಡೋರಿಗಾಗಲಿ ಬೆಳೆಸಿ. ಹಾಗಂದರೆ ಬೇರೆ ಕಮೆಂಟ್ ಹಾಕಿ ಒಬ್ಬರನ್ನ ಹಿಂಸೆ ಮಾಡಬೇಡಿ ಅಷ್ಟೇ ಹೇಳೋದು. ನನಗೆ ಹಾಕ್ತೀರಾ, ನಾನು ಸಹಿಸ್ಕೊತೀನಿ ಹೆಂಗಂತೇಳಿ ಎಲ್ಲರಿಗೂ ಹಾಕಕ್ಕೆ ಹೋಗ್ಬೇಡಿ, ಓಕೆನಾ? ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನಿಮ್ಮ ಮನೆಗೆ ಬಂದಿದ್ದು ಎಷ್ಟು ಖುಷಿ ಆಯಿತು. ನಾನು ನಿಮ್ಮ ಮನೆಗೆ ಬಂದಿದ್ದು ಎಷ್ಟು ಖುಷಿ ಆಯಿತು. ತುಂಬ ಖುಷಿ ಆಯಿತು ನಮ್ಮ ಮನೆಗೆ ಬಂದು. ಆಫ್ಟರ್ 1 year ಇಂದ ನನಗೆ ಇವ್ರ ಪರಿಚಯ. ಅದೇ ಇವರು ಇವ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ರು. ಯಾರಿಗೂ ಅಕ್ಕ ಇಲ್ದಿರೋರಿಗೆ ಅಕ್ಕ ಆಗಿದ್ದೀನಿ, ತಂಗಿ ಇಲ್ದಿರೋರಿಗೆ ತಂಗಿ ಆಗಿದ್ದೀನಿ. ಕೆಲವೊಬ್ರು ನನ್ನ ತಾಯಿನೂ ಕೂಡ ಹೇಳ್ತಾರೆ, ತಾಯಿ ಸ್ಥಾನವೂ ಕೊಟ್ಬಿಟ್ಟವ್ರು ಕೆಲವರು. ಏನಕ್ಕೆ ಅಂದರೆ ನಾನು ಒಬ್ರು ಕಷ್ಟನ ಸ್ಪಂದಿಸ್ತೀನಿ. ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದ್ರೂ ಒಬ್ರು ಕಷ್ಟನ ಸ್ಪಂದಿಸ್ತೀನಿ. ಅಲ್ಬೇಡಿ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳ್ತೀನಿ. ಮನೆಗೆ ಯಾರಾದರೂ ಒಬ್ರು ಬೆಂಗಳೂರಿಂದ ಅಂದರೆ ಇನ್ಸ್ಟಾದಲ್ಲಿ ಪರಿಚಯ ಆಗಿ ಬಂದಿರೋದ್ರಿಂದ ನಾನೇ ಫಸ್ಟ್ ಅಲ್ವಾ ಕಿಪ್ಪಿ? ಅಂದರೆ ಲೈಕ್ ಫ್ರೆಂಡ್ಸ್ ಅಂದರೆ ಇವ್ರು ಏಜ್ ಚಿಕ್ಕವರಾದ್ರೂ ನಾ ಇಬ್ಬರು ಅಕ್ಕ ತಂಗಿ ಅಂತ ಹೇಳೋಕ್ಕಿಂತ ಫ್ರೆಂಡ್ಸ್ ಥರ ಇರೋದು. ಅಕ್ಕ ತಂಗಿಯಿಂದ ಬಾಂಡಿಂಗ್ ಬೇರೆ ಥರ, ಮಾತಾಡಲ್ಲ, ತುಂಬ ಸ್ಟ್ರಿಕ್ಟು ಅಂದೆಲ್ಲ ಇರುತ್ತೆ. ಸೊ ಹಂಗಾಗಿ ನಾವು ಅಕ್ಕ ತಂಗಿ ಅಂತ ಹೇಳೋಕ್ಕಿಂತ ಫ್ರೆಂಡ್ಸ್ ಬಾಂಡಿಂಗ್ ಆಗಿ ಇರೋದು. ಸೊ ಫ್ರೆಂಡ್ಸ್ ಬಾಂಡಿಂಗಲ್ಲಿ ಇರೋದಕ್ಕೆ ಇವ್ರು ಫ್ರೆಂಡ್ ಆಗಿ ನಮ್ಮನೆಗೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಜನ ಬಂದಿದ್ದಾರೆ, ಆದರೆ ಫ್ರೆಂಡ್ಸಲ್ಲಿ ಫಸ್ಟ್ ಟೈಮ್ ಇವ್ರು ಬಂದಿರೋದು.
ಸೊ ನಾನು ನನ್ನ ಕೈಲಿ ಆಗಿದ್ದಷ್ಟು ನಾನು ಮಾಡ್ತಾ ಇದ್ದೀನಿ. ಬೇಜಾರಾದ್ರೆ ಬೇಜಾರು ಮಾಡ್ಕೋಬೇಡ. ನಂಗೇನು ಬೇಜಾರಿಲ್ಲ, ನಂಗಂತೂ ತುಂಬಾ ಖುಷಿ ಐತೆ ನೋಡಿ. ರಿಚ್ಚು ಶ್ರೀಮಂತರು ಮನೆಗೆ ಹೋಗ್ಬಿಟ್ಟು ಹಂಗೆ ಹಿಂಗೆ ಕಣ್ಣಲ್ಲೇ ಸನ್ನೆ ಮಾಡಿ ನೋವು ಮಾಡೋದ್ಕಿಂತ ಇವ್ರ ಮನೇಲಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಏನಂದ್ರೆ ಮನ್ಸು ಚೆನ್ನಾಗಿರುತ್ತೆ. ದ ವೇ ದೇ ಟ್ರೀಟ್ ಅಸ್ ನನಗಂತೂ ಸಖತ್ ಇಷ್ಟ. ಕಿಪ್ಪಿನೂ ಅಷ್ಟೇ ಒಳ್ಳೆ ಮನ್ಸು. ಅವ್ರ ಅಮ್ಮ ಅಂತೂ ಕಿಪ್ಪಿಗಿಂತ ತುಂಬಾ ಒಳ್ಳೆಯವರು. ಬರೋ ಮನೆಗೆ ಭಾಗ್ಯ ಬಂದಿರೋ ತರ. ಸೊ ಇವತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಶಿವಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ವಿಡಿಯೋ ಮಾಡಕ್ ಆಗಿಲ್ಲ, ಮಾಡೋಣ ಅಂತ ಅನ್ಕೊಂಡಿದೀನಿ, ನೋಡೋಣ ಆದ್ರೆ ಮಾಡ್ತೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಮಾಡೋದೇ ವಿಡಿಯೋ. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಬೇಜಾರು ಮಾಡ್ಕೋಬೇಡಿ. ಶಿವರಾತ್ರಿ ಹಬ್ಬಕ್ಕೆ ಶಿವಪ್ಪ ವಿಡಿಯೋ ಮಾಡಿಲ್ಲ ಅಂದ್ರೂ ಒಳ್ಳೇದ್ ಮಾಡೇ ಮಾಡ್ತಾರೆ. ಸೊ ನೋಡಿ ನಾನು ಇವತ್ತು ಪಾರ್ವತಿ ತರ ಬಂದಿದ್ದೀನಿ. ಇವರು ಪಾರ್ವತಿ ತರ ಬಂದಿದ್ದಾರೆ. ಥ್ಯಾಂಕ್ ಯು ಹಾಲ್. ರೆಡಿ ಆದ್ಮೇಲೆ ಸಿರಿ ಅವ್ರ ಮನೆಗೆ ಬಂದ್ವಿ. ಇಲ್ಲೇ ಪಕ್ಕದಲ್ಲಿರೋದು ನೋಡಿ. ಸಿರಿ ಅಂದ್ರೆ ನನ್ ಸಿಸ್ಟರು, ನನ್ ತಂಗಿ ನಮ್ಮ ಅಕ್ಕ ಅಲ್ಲ, ತಂಗಿ. ಬನ್ನಿ ಜನರೇ, ಅವ್ರು 10th ಓದ್ತಿದ್ದಾರೆ. CBSE ಸಿಲೆಬಸ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ. ನೋಡಿ ಕಿಪ್ಪಿ ಅವ್ರನ್ನ ಎತ್ಕೊಂಡು ನಿಂತಿದ್ದೀನಿ ನಾನು. ಮಗು ಆಗೋರೆ ಸುಮ್ಮನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಬನ್ನಿ ಎಕ್ಸಾಮ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಯಾರಿಗೆ? ನಂಗ? ಥ್ಯಾಂಕ್ ಯು. ಬಾಯ್ ಜನರೇ. ಇವಾಗ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾವ್ರೆ ಜನರೇ ಇವರು. ಇಲ್ಲ ಜನರೇ, ಇವಾಗ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ವಿ. ಇವಾಗ ಇನ್ನೇನು ಕರ್ಕೊಂಡು ಹೊರಟು ಬೆಂಗಳೂರಿಗೆ ಹೋಗ್ತೀವಿ ಅಷ್ಟೇ. ಇನ್ನೇನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಚಾನ್ಸಸ್ ಇದೆ. ಎಂಡ್ ಮಾಡಿಬಿಡ್ತೀನಿ, ನನ್ನ ಕೈಲಿ ಆಗ್ತಿಲ್ಲ. ಆಂಟಿ ಸೊ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವೀಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ವ್ಲಾಗೆಲ್ಲ ಇಲ್ಲಿಗೆ ಎಂಡ್ ಆಗ್ತಿದೆ. ಆ್ಯಂಡ್ ಯಾವುದೇ ರೀತಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿಲ್ಲ, ಯಾಕಂದರೆ ಫುಲ್ಲು ಕಂಪ್ಲೀಟಾಗಿ ಟಯರ್ಡ್ ಆಗಿದ್ದೀನಿ. ಸೊ ನಾನು ಮಾಡೋಕ್ಕಾಗಲ್ಲ ವ್ಲಾಗು. ಸೊ ಕಿಪ್ಪಿ ಮನೆಯನ್ನು ಶಾರ್ಪ್ 2:30ಗೆ ಬಿಡ್ತಾಯಿದ್ದೀವಿ. ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.